ಬಿಜೆಪಿ ಮತ್ತು ಜೆಡಿಎಸ್ ವಿಲೀನ ಆಗಬಹುದು. ಈಗ ಮೈತ್ರಿ ಪಕ್ಷಗಳಾಗಿದ್ದಾವಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಎರಡು ಮರ್ಜ್ ಆಗಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವರು ವಿಲೀನವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದರೆ ಜೆಡಿಎಸ್ ಪಕ್ಷ ಇರೋದಿಲ್ಲ, ಜೆಡಿಎಸ್ ಬಿಜೆಪಿ ಆಗಿ ಮರ್ಜ್ ಆಗುತ್ತೆ. ಅವರೆಷ್ಟು ಬೇಗ ವಿಲೀನವಾಗ್ತಾರೋ ನಮಗೆ ಅಷ್ಟು ಒಳ್ಳೆಯದು. ಲೆಕ್ಕಕ್ಕೆ 3 ಆಟಕ್ಕೆ 2 ಪಾರ್ಟಿ ಅನ್ನೋ ಹಾಗಿದೆ. ಎರಡೇ ಪಾರ್ಟಿ ಆದರೆ ರಾಜಕಾರಣ ಮಾಡಬಹುದು, ನಾವು ಕೂಡ ಫೈಟ್ ಮಾಡೋಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮರ್ಜ್ ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಬಹಳ ಜನ ನನಗೆ ಲೀಡರ್ಸ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಏನಾದ್ರು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಗಳ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ ಅವರು ಹೀಗೆ ನಾವೇನಾದ್ರು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗ ಏನೋ ನಮ್ಮ ಭವಿಷ್ಯ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಕೆಲವೆಲ್ಲ. ಸಿಎಂ ಸಿದ್ದರಾಮಯ್ಯ ವೈರಾಗ್ಯದ ಮಾತುಗಳನ್ನಾಡಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ವೈರಾಗ್ಯದ ಮಾತನ್ನ ಹೇಳಿಲ್ವಾ? ಬೆಂಗಳೂರಿನಲ್ಲಿ ಮಾಜಿ ಸಚಿವ KN ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ. ಕಾರ್ಯಕರ್ತನಾಗಿ ಇರ್ತೇನೆ ಅಂತ ಹೇಳಿಲ್ವಾ? ಕಾರ್ಯಕರ್ತ ಅಂದರೆ ಪರ್ಮನೆಂಟ್ ಅಲ್ವಾ? ವೈರಾಗ್ಯ ಅಂದರೆ ಇದು ಕೂಡ ಅನ್ವಯವಾಗುತ್ತೆ ಅಂತ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಇವರಲ್ಲಿ ಯಾರ್ಯಾರು ಏನೇನು ಆಗ್ತಾರೋ ಗೊತ್ತಿಲ್ಲ, ಈಗಲೇ ಎಲ್ಲವನ್ನು ಕೂಡ ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯ ಹೇಳಿದಂಥ ಹೈಕಮಾಂಡ್ ನಿರ್ಣಯಿಸುತ್ತೆ ಅಂತ ಹೇಳಿದ್ದಾರೆ. ವೈರಾಗ್ಯದ ಮಾತು ನೀವು ಅವರೊಬ್ಬರೇ ಮಾತಾಡಿ, ಇನ್ನಾರು ಯಾರು ಮಾತಾಡಿಲ್ವಾ? ವೈರಾಗ್ಯದ ಮಾತು ಡಿ.ಕೆ. ಶಿವಕುಮಾರ್ ಹೇಳಿಲ್ವಾ? ನಾನು ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ? ಮತ್ತೆ ಅದು ವೈರಾಗ್ಯದಲ್ವಾ? ಅದನ್ನೇ ಕೇಳೋದಿಲ್ಲ ನೀವು. ನೀವೆಲ್ಲ ಬಹಳ ಇದಿದ್ದೀರಿ. ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಸರ್? ಕಾರ್ಯಕರ್ತ ಪರ್ಮನೆಂಟ್ ಸರಿನೇ, ಇಲ್ಲ ಅಂತ ಹೇಳಲ್ಲ. ಆದರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಕೂಡ ಅನ್ವಯ ಆಗ್ತದಲ್ಲ. ನೋಡಿ, ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ, ಹರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ. ಇದರಲ್ಲಿ ಯಾರ್ಯಾರು ಯಾವಾಗ ಏನೇನಾಗ್ತಾರೆ ಅಂತ ಯಾರು ಊಹೆನೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಹೇಳಿದಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗಿ ಬರ್ತದೆ ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ತೀವಿ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ ಸರ್. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ? ಈಗ ಆಸ್ ಆಫ್ ನಾವು ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ಕೆ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಕೊಟ್ಟ ಮಾತು ಮರೆಯಬಾರದು ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೂ ಕೂಡ ಮಾತನಾಡಿದ್ದಾರೆ. ನೆನಪು ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ KN ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರಶ್ನೆ ಮಾಡಿದ್ದಾರೆ. ಕೊಟ್ಟ ಮಾತನ್ನು ನೆನಪು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ನೆನಪಿಸಿದ್ದಾರೆ ಸರ್. ಹೌದಪ್ಪ, ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ರಲ್ಲಿ ತಪ್ಪೇನಿದೆ? ಈಗ ಆಸ್ ಆಫ್ ನಾವು ಬಜೆಟ್ ಕಳೆಯೋವರೆಗೂ ಏನು ಮಾತಾಡಕ್ಕೆ ಹೋಗ್ಬೇಡಿ. ನಾಯಕತ್ವ ಬದಲಾವಣೆ ಅಲ್ಲ, ರಾಜಕಾರಣದ್ದು ಯಾವುದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಯಾರನ್ನು ಕೇಳಕ್ ಹೋಗ್ಬೇಡಿ. ಈಗ ಅಲ್ಲಲ್ಲ, ಮುಂದೆನೂ ಕೂಡ ಸಿದ್ದರಾಮಯ್ಯನವರೇ ಇರ್ತಾರೆ ಅನ್ನೋದು ನಾನು ಹೇಳಿದ್ದೀನಿ. ಆದ್ರೆ ಯಾವುದೇ ಗೊಂದಲ ಬಜೆಟ್ ಮುಗಿಯೋವರೆಗೂ ಮಾರ್ಚ್ 31ವರೆಗೂ ಯಾವ್ದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ, ಜಾರ್ಜ್ ಅವ್ರಿಗೆ ಕೇರಳ ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ. ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ